ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ನಟ ಚೇತನ್ ಅವರು ಲಾಸ್ಟ್ ಟೈಮ್ ಕೂಡ ಅಣ್ಣವ್ರ ಬಗ್ಗೆ ಮಾತಾಡಿ ಒಂದು ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡಿದ್ರು. ಕೊನೆಗೆ ಕ್ಷಮೆ ಕೇಳಿ ಮತ್ತೆ ಏನೋ ಶುರು ಮಾಡಿದ್ರು ಅಂತ ಹೇಳ್ಬೋದು. ಅಂತಂದರೆ ನೋಡಿ, ಈಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಣ್ಣನ ಬಗ್ಗೆ ಒಂದಷ್ಟು ವಿವಾದಗಳು ಸೃಷ್ಟಿ ಆಗ್ತಾ ಇದೆ. ಬಟ್ ಏನು, ಯಾಕೆ ಈಗ ಆಡ್ತಿದ್ದಾರೆ ಅಂತ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಏನಾಗ್ತಾ ಇದೆ ಕುಮಾರಸ್ವಾಮಿಯವ್ರ ಬಗ್ಗೆ, ನಟ ಕುಮಾರಸ್ವಾಮಿಯವ್ರ ಬಗ್ಗೆ ಏನೇನೆಲ್ಲ ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆ ಮಾತು ಏನು ಬಂತು ಈಗ. ಬಟ್ ಆದರೂ ಕೂಡ ನೋಡಿ, ಅವ್ರು ಒಂದಿದ್ದು ಮಾತಂತೂ ಈಗ ನಟ ಚೇತನ್ ಅವರು, ಕುಮಾರಸ್ವಾಮಿ ಕರ್ನಾಟಕದಲ್ಲಿರೋದಕ್ಕಿಂತ ಆಂಧ್ರ ಸರ್ಕಾರಕ್ಕೆ ಬೇಡಿಕೆ ಇದೆ, ಅಲ್ಲಿಗೆ ಹೋದರೆ ಒಳ್ಳೆಯದು ಅಂತ ಕೂಡ ಒಂದು ಮಾತು ಬಂದಿದೆ ಈಗ. ಅಂದರೆ ಆಂಧ್ರ ಸರ್ಕಾರದಲ್ಲಿ ಏನು ಬೇಡಿಕೆ ಅಂತಲ್ಲ, ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟೆ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ. ಬಟ್ ಯಾಕಾಗಿ ಹೇಳಿದ್ರು ಅಂಥದ್ದು ಕೂಡ ಏನಿದೆ, ಕುಮಾರಣ್ಣನ ಬಗ್ಗೆ ಅಂಥ ಕೋಪ ಏನಿದೆ ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೇನು ಅನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ನಟ ಚೇತನ್ ಅವರಿಗಾಗಲೇ ಸಾಕಷ್ಟು ವಿವಾದವನ್ನು ಮೈ ಮೇಲೆ ಹಾಕ್ಕೊಂಡ್ರು. ಬಟ್ ಆದರೂ ಕೂಡ ಈಗ ನೋಡಿ ಏನಂತ ಇದ್ದಾರೆ ಅಂದರೆ, ಕುಮಾರಣ್ಣನ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ವಿಚಾರಗಳಂತಂದರೆ ನೋಡಿ, ಇತ್ತೀಚೆಗೆ ಬೆಂಗಳೂರಿನ ಒಂದು ಮೂಲ ಸೌಕರ್ಯ ಕುರಿತು IT ದಿಗ್ಗಜರು ಅಂತ ನಾವೇನು ಕರಿತೀವಿ, ಕರ್ನಾಟಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇತ್ತ ಬೆಂಗಳೂರನ್ನು ಸದಾ ಅಣಗಿಸ್ತಿರುವ ಒಂದು ಆಂಧ್ರ ಸರ್ಕಾರಕ್ಕೆ ಭಾರೀ ಹೂಡಿಕೆ ಗೂಗಲ್ IT ಹಬ್ಬ ಪಾಲಾಗಿತ್ತು ಅಂತ ಕೂಡ ಹೇಳ್ಬೋದು. ಅದ್ರ ಬಗ್ಗೆ ಈ ವಿಚಾರವಾಗಿ ರಾಜ್ಯ ಸರ್ಕಾರ ವಿರುದ್ಧ ವಿಪಕ್ಷ ನಾಯಕರು ಸಾಲು ಆರೋಪಗಳನ್ನು ಮಾಡ್ತಾ ಇದ್ರಂತೆ. ಬಟ್ ಇದರ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅಂತ ನಾವೇನು ಕರಿತೀವಿ, ಅವರು ಇನ್ಫೋಸಿಸ್ ಕೂಡ ಆಂಧ್ರ ಪ್ರದೇಶಕ್ಕೆ ಹೋದರೆ ಏನು ಗತಿ ಅಂತ ಕೂಡ ಆತಂಕವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ನಟ ಚೇತನ್ ಅಹಿಂಸಾ ಒಂದು ಟಾಂಗ್ ಕೊಟ್ಟಿದ್ರಂತೆ. ಏನು ಟಾಂಗ್ ಅಂತಂದರೆ, ನಮ್ಮ ಕುಮಾರಸ್ವಾಮಿಯವರು HD ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇನ್ಫೋಸಿಸ್ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಏನು ಗತಿ, ಇನ್ಫೋಸಿಸ್ ಆಂಧ್ರಕ್ಕೆ ಹೋಗಿದ್ದರೆ ಕರ್ನಾಟಕಕ್ಕೆ ನಿಜವಾಗಿ ಒಳ್ಳೆಯದಾಗ್ತಿತ್ತು ಅಂತ ಕೂಡ ಹೇಳಿದರು. ಆದರೆ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಿತ್ತು, ಭೂಮಿ ಸರಿಯಾಗಿ ಉಪಯೋಗ ಆಗ್ತಿತ್ತು, ನಮ್ಮ ಸಾಂಸ್ಕೃತಿಕ ಬೆಲೆ ಮೌಲ್ಯ ಕಾಪಾಡಿಕೊಂಡು ಬರ್ಬೋದಾಗಿತ್ತು, ಬೆಂಗಳೂರು ಇಷ್ಟು ಜಾಮ್ ಆಗೋದು ಕೂಡ ಕಡಿಮೆ ಆಗ್ತಾಯಿತ್ತು ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಂತೆ. ಬೇರೆ ಜಿಲ್ಲೆಗಳಿಗೂ ಒಂದು ಅಭಿವೃದ್ಧಿ ಸಿಗ್ತಿತ್ತು, ಇತರ ಕ್ಷೇತ್ರಗಳಿಗೂ ಉತ್ತೇಜನ ಸಿಗ್ತಿತ್ತು. ಇನ್ಫೋಸಿಸ್ ಜೊತೆಗೆ HD ಕುಮಾರಸ್ವಾಮಿ ಅವರ ಒಂದು ಕುಟುಂಬವು ಆಂಧ್ರಕ್ಕೆ ಶಿಫ್ಟ್ ಆದರೆ ಕರ್ನಾಟಕ ಇನ್ನೂ ಚೆನ್ನಾಗಿರೋದು ಎಂದು ಕೂಡ ಒಂದು ತಿರುಗೇಟನ್ನು ನೀಡಿದ್ದಾರೆ. ಬಟ್ ಏನಂತಂದರೆ ನೋಡಿ, ರಸ್ತೆ ಗುಂಡಿಗಳನ್ನು ಮುಚ್ಚುವ ಬದಲು ಉದ್ಯಮಿ ಕಿರಣ್ ಮಂಜುಂದಾರ್ ಶಾ ಅವರನ್ನು ಟೀಕೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಹೀಗಾಗಿ ಟೀಕೆಗಳನ್ನು ನಿಲ್ಲಿಸಿ ಗುಂಡಿಗಳನ್ನು ಮುಚ್ಚಿ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿದ್ರಂತೆ. ಬೆಂಗಳೂರಿನ ರಸ್ತೆ ಸಮಸ್ಯೆ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದ ಕಿರಣ್ ಮಂಜುದಾರ್ ಶಾ ಪರ HD ಕುಮಾರಸ್ವಾಮಿ ಅವರು ಒಂದು ಮಾತಾಡಿದ್ರಂತೆ. ಬಟ್ ಉದ್ಯಮಿ ಕಿರಣ್ ಮಂಜುದಾರ್ ಶಾ ಮಾತ್ರ ಅಲ್ಲ, ಬೆಂಗಳೂರಿನ ರಸ್ತೆಗಳ ತುಂಬ ಗುಂಡಿಗಳಿವೆ ಎಂದು ಕೂಡ ಒಂದು ಮಾಧ್ಯಮದಲ್ಲಿ ತುಂಬ ಪ್ರತಿದಿನ ಚರ್ಚೆ ಆಗ್ತಾಯಿತ್ತು. ಅದು ಸುಳ್ಳೆ ಎಂದು ಕೂಡ ಕೇಳ್ಕೊಂಡಿದ್ರು. ಸುಳ್ಳಲ್ಲ, ಇದು ನಿಜಾನೇ ಅಂತ ಕೂಡ ಎಲ್ಲ ಹೇಳಿ ಒಂದು ವಿಚಾರವನ್ನು ತಂದಿದ್ರು. ಬಟ್ ಈಗಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ಹೊಸ ಕಾಮಗಾರಿ ಮಾಡ್ತಾ ಇಲ್ಲ. ನನ್ನ ಅವಧಿಯಲ್ಲಂತೂ ಒಂದು ಮಂಜೂರಾತಿ ನೀಡಿದ ಕೆಲಸಗಳನ್ನೇ ಮಾಡ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಉದ್ಯಮಗಳಿಗೆ ಕೊಡುವ ಒಂದು ಸೌಲಭ್ಯ ವಿನಾಯಿತಿಗಳ ಬಗ್ಗೆ ಹೇಳಿದರೆ ನೀವು ಅಲ್ಲಿಗೆ ಹೋಗಿ ಅಂತ ಕೂಡ ಹೇಳ್ತಿದ್ದಾರೆ. ಸರ್ಕಾರ ಹಿಂಗೆ ಹೇಳಿದರೆ ರಾಜ್ಯಕ್ಕೆ ಯಾವ ಉದ್ಯಮ ಕೂಡ ಬರುತ್ತೆ ಅಂತ ಕೂಡ ಹೊರ ರಸ್ತೆ ಗುಂಡಿಗಳಿಂದ ಜನರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಸಿಎಂ ಆಗಿದ್ದ 2 ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ಯಾವ ಉದ್ಯಮಿಯೂ ಟೀಕೆ ಮಾಡಲಿಲ್ಲ ಎಂದು ಕೂಡ ಒಂದು ಬೆನ್ನಟ್ಟಿದ್ರಂತೆ. ಬಟ್ ಆದರೂ ಇಲ್ಲಿ ಏನಂತಂದರೆ, ನನ್ನ ಅವಧಿಯಲ್ಲಿ 59 ರಸ್ತೆಗಳ ವಿಸ್ತರಣೆಗೆ ಮಂಜೂರಾತಿ ಕೊಟ್ಟಿದ್ದೆ. ಬಟ್ 5-6 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿತ್ತು. ಆದರೆ ಈಗಿನ ಸರ್ಕಾರ ವರ್ಷಗಳು ಕಳೆದರೂ ಕೂಡ ಕಾಮಗಾರಿ ಮುಗಿಸ್ತಾ ಇಲ್ಲ. ಕೆಲಸ ಮಾಡಲು ಇವರಿಗೆ ಇರುವ ಸಮಸ್ಯೆ ಆದರೂ ಕೂಡ ಏನು ಎಂಬುದು ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ಕೂಡ ಕುಮಾರಣ್ಣ ಹೇಳ್ಕೊಂಡಿದ್ರು. ಈಗ ಪ್ರತಿದಿನವೂ RSS ಜಪ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿವೆ ಅವುಗಳನ್ನು ಬಗೆಹರಿಸೋದು ಬಿಟ್ಟು ಈಗ RSS ಬಗ್ಗೆ ಚರ್ಚೆ ಮಾಡುವ ಸಂದರ್ಭವೇ ಒಂದು ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಈ ರೀತಿ ಅಂತ ತಿರುಗೇಟನ್ನು ನೀಡಿದ್ರು ಅಂತ ಕೂಡ ಹೇಳ್ಬೋದು. ಬಟ್ ಏನಂತಂದರೆ, ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಕುಮಾರಸ್ವಾಮಿ ಅವ್ರ ಬಗ್ಗೆ ನಟ ಚೇತನ್ ಅವರು ಏನು ಹೇಳಿದರು ಅಂತಂದರೆ, ನೋಡಿ, ಇನ್ಫೋಸಿಸ್ ಸುಧಾಮೂರ್ತಿ ಮೇಡಮ್ ಆಗಿರ್ಬೋದು, ನಾರಾಯಣ ಮೂರ್ತಿ ಆಗಿರ್ಬೋದು, ಇನ್ಫೋಸಿಸ್ ಕಂಪನಿ ಆಂಧ್ರ ಪ್ರದೇಶಕ್ಕೆ ಹೋಗಿದ್ರೆ ಒಳ್ಳೆಯದು ಅಂತ ಕೂಡ ಹೇಳಿದರು ಅಂತ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದು. ಬಟ್ ಕುಮಾರಸ್ವಾಮಿ ಅವರು ಆಂಧ್ರ ಪ್ರದೇಶಕ್ಕೆ ಹೋಗಿದ್ರು ಒಳ್ಳೆಯದು ಅಂತ ಒಂದು ಕಂಪನಿ ಉದ್ಯಮಿಗಳ ಪರ ಮಾತಾಡಿದ್ರು ಅಷ್ಟೇ, ಬೇರೆ ಏನೇನಿಲ್ಲ. ಬಟ್ ಏನಂತಂದರೆ, ಇಲ್ಲಿ ಕುಮಾರಸ್ವಾಮಿ ಅವರು ಯಾಕೆ ಹೀಗೆ ಹೇಳಿದರು, ಈಗ ಹೇಳೋದಕ್ಕೆ ಕಾರಣ ಏನು, ಯಾಕೆ ಈ ರೀತಿ ಹೇಳ್ತಾರೆ, ಮತ್ತು ಕುಮಾರಣ್ಣ ಹೇಳಿರ್ತಕ್ಕಂಥದ್ದು ಕಾಮಗಾರಿ ವಿಷಯಗಳ ಬಗ್ಗೆ ತುಂಬ ಕಾಂಗ್ರೆಸ್ ಸರ್ಕಾರ ಏನೋ ನಡೆಸ್ತಾ ಇಲ್ಲ, ಕಾಮಗಾರಿಗಳು ತುಂಬ ಅದೇ ಉದ್ಯಮಿಗಳು ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ನಿಜ, ಇಲ್ಲ ಅಂತಲ್ಲ. ಆದರೆ ಕಂಪ್ಲೇಂಟ್ ಮಾಡಿರೋ ಜೊತೆಗೆ ಕಾಮಗಾರಿಗಳು ಪೂರ್ಣ ಆಗದೇ ಇರೋ ಒಂದು ಕಾರಣದಿಂದ ನಟ ಚೇತನ್ ಅವರು ಕೂಡ, ಈ ಚೇತನ್ ಅವ್ರ ಸುದ್ದಿ ಅಂತೂ ಅಂಥ ಇಂಪಾರ್ಟೆಂಟ್ ಅಲ್ಲ. ಬಟ್ ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮತ್ತು ಅವರ ನಡುವೆ ಒಂದು ವಿವಾದ ಅಂತೂ ಸೃಷ್ಟಿಯಾಯಿತು. ಏನಂತಂದರೆ, ಅಪ್ಪನ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಕುಮಾರಣ್ಣನ ಬಗ್ಗೆ ಮಾತಾಡೋ ಯೋಗ್ಯತೆ ಅವನಿಗಿಲ್ಲ. ಬಟ್ ಈ ಗತಿ ಮಾತಾಡಿದ್ದಾನೆ ಅಂತ ಕೂಡ ಒಂದು ಸುದ್ದಿ ಆಯಿತು. ಬಟ್ ಆದರೂ ಕೂಡ ಆ ಸುದ್ದಿ ಏನು ವೈರಲ್ ಆಗಲಿಲ್ಲ.
ಬಟ್ ಆದರೂ ಕೂಡ ಕುಮಾರಣ್ಣನ ಕೂಡ ಕೆಲವೊಂದಷ್ಟು ಅಭಿಮಾನಿಗಳು ಇರೋದ್ರಿಂದ ತುಂಬ ಹೇಳೋಕ್ಕಾಗಲ್ಲ ಏನೇನು ಹೇಳ್ಕೊತಾರೆ. ಮತ್ತು ನೋಡಿ ಲಾಸ್ಟ್ ಟೈಮಲ್ಲೂ ಟಿಪ್ಪು ಸುಲ್ತಾನ್ ಒಂದು ಅವರ ಒಂದು ವಿಷಯದಲ್ಲೂ ಕೂಡ ಒಂದು ಸುದ್ದಿಯನ್ನು ಮೈ ಮೇಲೆ ಹೇಳ್ಕೊಂಡಿದ್ರು. ಟಿಪ್ಪು ಸುಲ್ತಾನ್ ಅಂದರೆ KRSಗೆ ಅಡಿಗಲ್ಲು ಹಾಕಿದ್ದು, ಒಂದು ಅಡಿಪಾಯವನ್ನು ಹಾಕಿದ್ದು, ಕಟ್ಟಿಸಿದ್ದೆಲ್ಲ ಟಿಪ್ಪು ಸುಲ್ತಾನ್ ಅವರು ಅಂತೆಲ್ಲ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಕ್ಕಂತಾಗಿರ್ಬೋದು, ಆ ಥರ ಎಲ್ಲ ಮಾತಾಡಿದ್ದು ಒಂದು ಅದು ಕೂಡ ತಪ್ಪಾಗುತ್ತೆ. ಬಟ್ ಆದರೂ ನಟ ಚೇತನ್ ಅವರು ನೋಡಿ ಪದೇ ಪದೇ ಈ ಥರ ತಪ್ಪುಗಳನ್ನ ಮಾಡಿಕೊಂಡು ಕೊನೆಗೆ ತಿದ್ದುಕೊಂಡು ಸಾರಿ ಕೇಳ್ಕೊಂಡು ಈ ಥರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂದರೆ ಈಗ ನೋಡಿ ಕುಮಾರಣ್ಣನ ಬಗ್ಗೆನೂ ಕೂಡ ಮಾತಾಡಿರ್ತಕ್ಕಂಥದ್ದು ಅದು ಸರಿಯಲ್ಲ. ಕುಮಾರಸ್ವಾಮಿ ಅವರು ಕರ್ನಾಟಕದ ಮಾಜಿ CM ಆಗಿರ್ಬೋದು, ಕೆಲವೊಂದಷ್ಟು ಹಿಂದೆ ತುಂಬ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆಗೆಲ್ಲ ತುಂಬ ಒಳ್ಳೆಯದನ್ನು ಮಾಡಿದ್ದಾರೆ. ಜನಗಳಿಗೆ ತುಂಬ ಅಭಿಮಾನ ಬಳಗ ಇದೆ ಅವ್ರಿಗೂ ಕೂಡ. ಯಾಕೆಂದರೆ ಅವ್ರು ಕೂಡ ಅಭಿಮಾನಿ ಬಳಗ ಅಣ್ಣವ್ರಿಗೆ ಎಷ್ಟಿದೆಯೋ ಅದೇ ರೀತಿ ಅವ್ರಿಗೂ ಕೂಡ ಇದೆ. ಸುಮ್ಮನೆ ಅಲ್ಲ ಅಭಿಮಾನಿ ಬಳಗವನ್ನು ಕಟ್ಟೋದು ಆ ರೀತಿ ಅಂತಂದರೆ, ಒಬ್ಬ ರಾಜಕೀಯ ಪಕ್ಷದಲ್ಲಾಗಿರೋದು, ಸಿನಿಮಾ ಇಂಡಸ್ಟ್ರಿಯಲ್ಲಾಗಿರೋದು ಕಟ್ಟೋದು ಅಂದರೆ ಅಷ್ಟು ಈಸಿ ಅಲ್ಲ. ನಟ ಚೇತನ್ ಅವರು ದಯವಿಟ್ಟು ಈ ರೀತಿ ಮಾತಾಡಬೇಡಿ. ಯಾಕೆಂದರೆ ಕಾಲಿಡಿಯೋದು ಅಂತಕ್ಕಂಥದ್ದು ಎಲ್ಲರೂ ಕೂಡ ಈಸಿನೇ ಇಲ್ಲ ಅಂತಲ್ಲ. ಕಾಲಿಡಿದು ಕೊನೆಗೆ ಕ್ಷಮೆ ಕೇಳೋದು ಅದು ಯಾವ ರೀತಿ ಇರುತ್ತೆ ರೀ. ನಿಜವಾಗ್ಲೂ ಕಾಲಿಡಿದು ಕ್ಷಮೆ ಕೇಳುವಂಥದ್ದು ಯಾರು ದಯವಿಟ್ಟು ಆ ರೀತಿ ಮಾಡೋಕೆ ಹೋಗ್ಬೇಡಿ. ಈಗ ನೋಡಿ ಇವರಂತೂ ಪದೇ ಪದೇ ಮಾಡ್ತಾಯಿದ್ದಾರೆ. ಯಾಕೆ ಈ ರೀತಿ ಮಾಡ್ಕೋತಾ ಇದ್ದಾರೆ, ತಮ್ಮ ಒಂದು ಮೈ ಮೇಲೆ ತಾವೇ ಬರೆ ಹಾಕೋತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಏನಾಗ್ತಿದೆ ಅಂತ ಕೂಡ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನೋಡಿ ಕುಮಾರಣ್ಣ ಹಿಂದೆ ಎಲ್ಲ ಎಷ್ಟೆಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಈಗಾಗಲೂ ಕೂಡ ಕುಮಾರಣ್ಣನ ಬಗ್ಗೆ ಈ ರೀತಿ ಹೇಳಿದ್ದು ತುಂಬ ದೊಡ್ಡ ತಪ್ಪಾಗುತ್ತೆ. ಹಿಂದೆ ಎಲ್ಲ ನಮ್ಮ ಅಣ್ಣವ್ರ ಬಗ್ಗೆ ನೋಡಿ, ಅಣ್ಣವ್ರು ಕೂಡ ಎಷ್ಟೆಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅಣ್ಣವ್ರ ಬಗ್ಗೆನೂ ಈ ರೀತಿ ಮಾತಾಡಿದ್ದು ತಪ್ಪಾಗುತ್ತೆ. ನೋಡಿ ಅಣ್ಣವ್ರ ಬಗ್ಗೆ ಮಾತಾಡಿದ ಮೇಲೆ ತುಂಬ ಅವ್ರಿಗೂ ಅಭಿಮಾನಿ ಬಳಗ ಮತ್ತು ನಿರ್ಮಾಪಕರ ಬಳಗ ಏನಿದೆ ಅವರು ಕೂಡ ತುಂಬ ಕೌಂಟರ್ ತುಂಬ ಇದೆ. ಯಾಕೆಂತಂದರೆ ತುಂಬ ಜಾಸ್ತಿ ಇದು ಅತಿಯಾಯ್ತು ಇವ್ರದ್ದು ಅಂತ ಕೂಡ ಒಂದು ವಿವಾದವನ್ನು ಸೃಷ್ಟಿ ಮಾಡಿ ಗಡೀಪಾರು ಮಾಡಬೇಕು ಅಂತೆಲ್ಲ ತುಂಬ ಮಾತಾಡಿಕೊಂಡು ಈಗ ಏನು ಮಾಡ್ತಾರೆ ಅಂತಂದು ಕೂಡ ಗೊತ್ತಾಗ್ತಾ ಇದೆ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬ ಹೆಚ್ಚಿನದಾಗಿ ವಿಷಯಗಳು ತಿಳ್ಕೊಳ್ಳೋಣ. ನೋಡಿ ಚೇತನ್ ಅಹಿಂಸಾ ಅವರು ಭಾರತೀಯನೇ ಅಲ್ಲ, ನಟಿ ಜಯಮಾಲ ಕೂಡ ಇದೇ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಭಾರತೀಯರಲ್ಲ, ಅಮೇರಿಕದವರು, ಎಲ್ಲೋ ಒಂದು ವಿದೇಶದಿಂದ ಬಂದವರು. ಇಲ್ಲಿ ನಮ್ಮ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಕ್ಕೆ ಇಷ್ಟೊಂದು ಈ ರೀತಿ ಮಾತಾಡೋದು ಒಳ್ಳೆಯದಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ಬಟ್ ನೋಡಿ ಅಣ್ಣವರ ಸಮಾಧಿ ಕುರಿತು ನಟ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ಬೋದು ಇವ್ರನ್ನ, ಸಾಮಾಜಿಕ ಕಾರ್ಯಕರ್ತ ಚೇತನ್ ಅಹಿಂಸಾ ನೀಡಿರುವ ಒಂದು ಹೇಳಿಕೆ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿವೆ. ಒಮ್ಮೆ ಕ್ಷಮಾಪಣೆ ಕೇಳಿ ಮತ್ತೆ ಹಳೇ ವರ್ಷ ಮುಂದುವರಿಸುವ ಚೇತನ್ ಅವರ ಅಹಿಂಸಾ ವಿರುದ್ಧ ಕಂಪ್ಲೇಂಟ್ ಆಗಬೇಕು ಮತ್ತು ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಕೂಡ ಕೆಲವೊಂದಷ್ಟು ನಿರ್ಮಾಪಕರ ಸಂಘ ಹೇಳ್ತಾ ಇದೆ. ಬಟ್ ನಿಜವಾಗ್ಲೂ ಗಡೀಪಾರು ಮಾಡ್ತಾರಾ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ನೋಡಿ ಉಮಾಶ್ರೀ ಕೂಡ ಇವ್ರ ವಿರುದ್ಧ ಕಿಡಿಕಾರಿದ್ದಾರೆ ಅಂತ ಹೇಳ್ಬೋದು. ರಾಜ್ಕುಮಾರ್ ಸ್ಮಾರಕ ವಿವಾದ ಚೇತನ್ ವಿರುದ್ಧ ಮಾತಾಡಲೇಬೇಕು. ಯಾಕೆಂದರೆ ರಾಜ್ಕುಮಾರ್ ಅಷ್ಟು ಬೆಲೆ ಇಲ್ಲ ಇವ್ರಿಗೆ. ಆದರೂ ಕೂಡ ಆ ರೀತಿ ಮಾತಾಡಬಾರ್ದು ಅಣ್ಣವ್ರ ಬಗ್ಗೆ ಅಂತ ಕೂಡ ಉಮಾಶ್ರೀ ಅವರು ತುಂಬ ಕೋಪದಿಂದ ಹೇಳ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಉಮಾಶ್ರೀ ಅವರು ಕೂಡ ಹಳೆಯ ಕಾಲದ ನಟಿ. ಅವರು ಕೂಡ ಕಾಶಿನಾಥ್ ಅವರ ಹಿಂದೆ ಹಳೆಯ ಸಿನಿಮಾಗಳನ್ನ ನೀವು ನೋಡ್ಬೋದು. ತುಂಬ ಸಿನಿಮಾಗಳಲ್ಲಿ ತುಂಬ ಹಿಟ್ ಸಿನಿಮಾವನ್ನು ಕೊಟ್ಟು, ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥದ್ದೆಲ್ಲ ತುಂಬ ದೊಡ್ಡ ಸಿನಿಮಾಗಳನ್ನ ಮಾಡ್ತಾ ಬಂದವರು ಅಣ್ಣವ್ರ ಕಾಲದಿಂದ, ಅಣ್ಣವ್ರ ಜೊತೆಯೆಲ್ಲ ಮಾಡ್ತಾ ಬಂದವರು, ಬೆಳೀತಾ ಬಂದವರು. ಜೊತೆಗೆ ಕೆಲವೊಂದಷ್ಟು ನಟರು ಅಣ್ಣವರು ಒಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿಲ್ಲದೆ ಇದ್ದು ಅಣ್ಣವ್ರ ಜೊತೆ ಬೆಳೀತಾ ಬಂದಿದ್ದಾರೆ. ಅವ್ರ ಬಗ್ಗೆ ಈ ರೀತಿ ಮಾತಾಡೋದು ದೊಡ್ಡ ತಪ್ಪಾಗುತ್ತೆ ನಿಜವಾಗ್ಲೂ ಅಂತ ಕೂಡ ಹೇಳ್ಬೋದು. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಾಗ್ತಾ ಇದೆ, ಯಾವ್ಯಾವ ನಟರು ಯಾವ್ಯಾವ ಸಿನಿಮಾ ಮಾಡ್ತಾ ಇದ್ದಾರೆ, ಯಾವ್ಯಾವ ನಟರು ಏನೇನು ಮಾಡ್ತಾ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.